ಮುಂದಿನ 5 ದಿನಗಳು ಈ 14 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವಂತ ಸಾಧ್ಯತೆ ಹೆಚ್ಚು. ಮುಂದಿನ 5 ದಿನಗಳು ಈ 14 ಜಿಲ್ಲೆಗಳು ಮಳೆ ಹೆಚ್ಚು. ರಾಜ್ಯದ ಹಲವೆಡೆ ಮತ್ತೆ ಅಬ್ಬರಿಸಲಿದ್ದಾನೆ ಮಳೆರಾಯ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಸಾಧ್ಯತೆ ಇದೆ. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ. ನಂತರ ಮಳೆ ಕಡಿಮೆಯಾಗಲಿದೆ ಎಂಬ ಮುನ್ಸೂಚನೆ ಕೂಡ ಸಿಕ್ಕಿದೆ. ಜೂನ್ 13ರಂದು ಕರಾವಳಿ ಪ್ರದೇಶದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲೂ ಕೂಡ ಆರ್ಭಟ. ಮಳೆ, ಗುಡುಗು ಮಿಂಚು ಸಹಿತ ಬೀಸಲಿರುವ ಬಿರುಗಾಳಿ. ಕಲಬುರಗಿ, ಬೀದರ್, ವಿಜಯಪುರ ಮತ್ತು ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಮಹಾಮಳೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಾಧ್ಯತೆ ಇದೆ. ರಾಜ್ಯದ ಜನರು ಎಚ್ಚರ ವಹಿಸುವಂತೆ ಐಎಂಡಿ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ 5 ದಿನಗಳು ಈ 14 ಜಿಲ್ಲೆಗಳಲ್ಲಿ ಭಾರೀ ಮಳೆ. ರಾಜ್ಯದ ಹಲವೆಡೆ ಮತ್ತೆ ಅಬ್ಬರಿಸಲಿದ್ದಾನೆ ಮಳೆರಾಯ. ಈಗಾಗಲೇ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ, ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ 14 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಯಾವ್ಯಾವ ಜಿಲ್ಲೆಗಳಲ್ಲಿ ಅಂತ ನೋಡಿದ್ರೆ ಕಲಬುರಗಿ, ಬೀದರ್, ವಿಜಯಪುರ ಮತ್ತು ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಗದಗ, ಕೊಪ್ಪಳ, ಧಾರವಾಡ, ಹಾವೇರಿ, ಚಿತ್ರದುರ್ಗದಲ್ಲೂ ಮಳೆ. ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ. ಹೈ ಅಲರ್ಟ್ ಘೋಷಣೆ ಆಗಿದೆ, ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ನಗರ ಪ್ರದೇಶಗಳಲ್ಲಿ ಇರುವಂಥವರು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗುವಂಥದ್ದು ಹೆಚ್ಚು. ಹಳ್ಳಿಗಳಲ್ಲಿ ಬೆಳೆದಂಥ ಬೆಳೆ ಈಗ ಬಿತ್ತನೆಯ ಸಮಯ, ಅಷ್ಟು ರೈತರಿಗೆ ಈ ತೊಂದರೆ ಆಗಲ್ಲ ಈ ಮಳೆ. ಬಟ್ ಆಲ್ರೆಡಿ ಈಗ ಕೆಲವೊಂದಿಷ್ಟು ಈ ಬಿರುಗಾಳಿ ಇದೆಯಂತೆ, ಬಿರುಗಾಳಿ ಸಹಿತ ಮಳೆ ಇರುವಂಥದ್ದು. ಈಗಾಗಲೇ ಏನು ಹವಾಮಾನ ಇಲಾಖೆ ತಿಳಿಸಿದ ಪ್ರಕಾರ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಎಫೆಕ್ಟ್ ಒಂಚೂರು ರೈತರಿಗೆ ತಟ್ಟಬಹುದು. ಯಾಕಂದರೆ ಆಲ್ರೆಡಿ ಕೆಲವೊಂದಿಷ್ಟು ಬೆಳೆಗಳನ್ನು, ದೀರ್ಘಾವಧಿ ಬೆಳೆಗಳನ್ನು ಬೆಳೆದಿರ್ತಾರೆ, ಅಲ್ಲಿ ಇದರ ಎಫೆಕ್ಟ್ ಆಗ್ಬೋದು. ಈಗ ಬಾಳೆ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಅಥವಾ ಇನ್ನಿತರ ಅಡಿಕೆಯನ್ನು ಬೆಳೆದಿರ್ತಾರೆ. ಬಿರುಗಾಳಿ ಹೆಚ್ಚಾಗಿ ಬಂತು ಅಂತ ಅಂದರೆ ಅಡಿಕೆ ಎಲ್ಲ ಕೂಡ ಉದುರಿ ಕೆಳಗಡೆ ಹೊಂಬಾಳೆ ಎಲ್ಲ ಬೀಳುವಂಥದ್ದಾಗುತ್ತೆ. ಇವೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ. ಕೆಲವೊಂದಿಷ್ಟು ಏನು ಬಿತ್ತನೆ ಮಾಡಬೇಕು, ಅಲ್ಪಾವಧಿ ಬೆಳೆಗಳನ್ನು ಬೆಳಿಬೇಕು ಅಂತ ಏನು ರೈತರು ಕೂತಿದ್ದಾರಲ್ಲ, ಅವರಿಗೆ ಕೂಡ ಮುಂಗಾರು ಮಳೆ ಬಿತ್ತನೆಗೆ ತುಂಬ ಅನುಕೂಲ. ಬಟ್ ಈ ಹಿಂದೆ ಕೂಡ ತಜ್ಞರು ತಿಳಿಸಿದ್ರು, ಒಂದಿಷ್ಟು ಕೃಷಿ ತಜ್ಞರ ಮಾಹಿತಿಯನ್ನು ಕೊಟ್ಟಿದ್ರು, ಸಜೆಷನನ್ನು ಕೊಟ್ಟಿದ್ರು ರೈತರಿಗೆ. ದೀರ್ಘಾವಧಿ ಬೆಳೆಗಳನ್ನು ಬೆಳೆಯೋದಕ್ಕೆ ಈಗ ಹೋಗಬೇಡಿ ಈಗಿನ ಸಂದರ್ಭದಲ್ಲಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಳೆ ಏರುಪೇರು ಆಗುವಂಥದ್ದು ಹೆಚ್ಚಾಗಿದೆ. ಹಾಗಾಗಿ ಅಲ್ಪಾವಧಿ ಬೆಳೆಗಳನ್ನು ಬೆಳ್ಕೊಳ್ಳಿ. ಅಲ್ಪಾವಧಿ ಬೆಳೆಗಳು ಅಂತ ಅಂದರೆ 3 ಮಂತ್ಸ್ಗೆ ಕ್ರಾಪ್ ಇದು ಇಳುವರಿ ತೆಗೆದುಕೊಳ್ಳುವಂಥದ್ದು. ಕ್ರಾಪ್ ರೊಟೇಷನ್ ಮಾಡ್ಕೊಳ್ಳಿ 3 ಮಂತ್ಸ್ ಒಂದ್ಸತಿ. ಈ ರೀತಿಯಾದಂಥ ಸಜೆಷನನ್ನು ರೈತರಿಗೆ ಕೊಟ್ಟಿದ್ದಾರೆ. ಎಣ್ಣೆಕಾಳು ಬೆಳೆಗಳಿರುತ್ತೆ, ತರಕಾರಿ ಬೆಳೆಗಳಿರುತ್ತೆ, ಬೇರೆ ಬೇರೆ ಈ ರೀತಿಯಾದಂಥ ಶೇಂಗಾ, ಕಡಲೆ, ಇಂಥ ಅಲ್ಪಾವಧಿ ಬೆಳೆಗಳನ್ನು ಬೆಳ್ಕೊಳ್ಳಿ. 3 ಮಂತ್ಸ್ ಕ್ರಾಪ್ಸ್ ಇವೆಲ್ಲ, ಅವುಗಳನ್ನು ಬೆಳೆಯೋದು ಉತ್ತಮ ಅಂತ ಕೃಷಿ ತಜ್ಞರು ತಿಳಿಸಿದ್ದಾರೆ. ಇನ್ನು ನಗರಗಳಲ್ಲಿ, ಬೆಂಗಳೂರು ಕೂಡ, ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂದರೆ ಸಮಸ್ಯೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಮ ಗಮನಕ್ಕಿದೆ. ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಿದೆ ಅಂತ. ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಗದಗ, ಕೊಪ್ಪಳ, ಧಾರವಾಡ, ಹಾವೇರಿ, ಚಿತ್ರದುರ್ಗದಲ್ಲೂ ಕೂಡ ಮಳೆ. ಉತ್ತರ ಕರ್ನಾಟಕ ಭಾಗಗಳಲ್ಲಿ, ಬೆಂಗಳೂರು ಸೇರಿದಂತೆ ಹಲವು ಭಾಗಗಳಲ್ಲಿ, ಕಲಬುರಗಿ, ಬೀದರ್, ವಿಜಯಪುರ ಮತ್ತು ಬಾಗಲಕೋಟೆ. ನೋಡಿ, ಬೀದರು, ಕಲಬುರಗಿ ಇವೆಲ್ಲ ಜಾಸ್ತಿ ಬಿಸಿಲುಗಾಡು ಪ್ರದೇಶಗಳು ಇವೆಲ್ಲ. ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ಕೊಪ್ಪಳ, ಧಾರವಾಡ, ಹಾವೇರಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ, ಈಗ ಒಂದು 5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಯಾವ ರೀತಿಯಾಗಿ ಪ್ರಳಯ ಆಗುವಂಥ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಇಡೀ ಊರಿಗೂರೇ ತುಂಬಿಕೊಂಡು ಹೋಗ್ತಾ ಇದೆ ಈ ನೀರಿನ ಅಬ್ಬರಕ್ಕೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ ಒಂದು ಮಳೆ ಆಯಿತು, ಈ ಸವದತ್ತಿ ತಾಲೂಕಿನಲ್ಲಿ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ
ಎಲ್ಲ ಅಂಗಡಿಗಳು ಕೂಡ ತೇಲ್ಕೊಂಡು ಹೋಗಿದೆ. ಆ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ.